ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂತಹ ಜನೌಷಧಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಮುಚ್ಚಿ ಆದೇಶವನ್ನು ಹೊರಡಿಸಿತ್ತು. ಇದೀಗ ಸರ್ಕಾರ ಮಾಡಿದಂತಹ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ಧಾರವಾಡ ಹೈಕೋರ್ಟ್ ಸರ್ಕಾರಕ್ಕೆ ಈ ಒಂದು ಕ್ರಮ ಸರಿಯಲ್ಲ, ಮೊದಲು ಓಪನ್ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದವರಿದ್ದಾರೆ. ಮಾತಾಡ್ಸೋಣ. ಸರ್ಕಾರದ ಕ್ರಮವನ್ನು ಇವರು ಯಾವ ರೀತಿಯಾಗಿ ನೋಡ್ತಾರೆ ಅಂತ. ಸರ್ ನಮಸ್ತೆ. ಸರ್ಕಾರದ ಈ ಒಂದು ಕ್ರಮ ಏನಿತ್ತು, ಅದಕ್ಕೆ ಈಗ ಕೋರ್ಟ್ ಕೂಡ ಬ್ರೇಕ್ ಹಾಕಿರ್ತಕ್ಕಂಥದ್ದು. ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಕೋರ್ಟ್ ಇವರಿಗೆ ಮುಖದ ಮೇಲೆ ಹೊಡೆದಂಗೆ ಮಾಡಿದ್ದಾರೆ. ಯಾಕಂದ್ರೆ ರಾಜಕಾರಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ವಿಶೇಷವಾಗಿ ಜನೌಷಧಿ ಕೇಂದ್ರ ಅಂತಂದ್ರೆ ಅವು ಬಡವರಿಗೆ ಹೊರಗೇನು 100 ರೂಪಾಯಿದಲ್ಲಿ ಇರ್ತೈತಿ, ಅದು 2 ರೂಪಾಯಿ 3 ರೂಪಾಯಿದಲ್ಲೇ ಗುಳಿಗೆಗಳು ಔಷಧಗಳು ಸಿಗುವಂಥ ಕೇಂದ್ರ ಸರ್ಕಾರದ ಯೋಜನೆ ಅದು. ವಿಶೇಷವಾಗಿ ಆಗ ಅನಂತಕುಮಾರ್ ಅವರು ಮಂತ್ರಿಗಳಾಗಿದ್ದಾಗ, ಕೇಂದ್ರ ಮಂತ್ರಿಗಳಾಗಿದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಾವು ಅಧಿಕಾರಕ್ಕೆ ಬಂದ ಮೊದಲೇ ವರ್ಷಗಳಲ್ಲಿ ಅದನ್ನು ತಂದಂಥ ಯೋಜನೆ. ಅದ್ರ ಮೂಲಕ ಕೋಟ್ಯಾಂತರ ಜನ ಬಡವರಿಗೆ ಅನುಕೂಲ ಆಗ್ತದೆ. ಅಂಥ ಕೇಂದ್ರಗಳನ್ನು ಕೂಡ ಮುಚ್ಚುವಂಥ ಹೀನಾಯ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತು ಹೈಕೋರ್ಟದ್ದೇನು ಆದೇಶ ಬಂದೈತಿ, ಇದು ಇವ್ರಿಗೆ ಮುಖದ ಮೇಲೆ ಹೊಡೆದಂಗೆ ಆಗೈತಿ. ಈಗಾದರೂ ಎಚ್ಚೆತ್ತು ಇಂಥ ಹೊಲಸು ರಾಜಕಾರಣ ಮಾಡೋದು ಇವರು ಬಿಡಲಿ ಅಂತ ನಾನು ಆಗ್ರಹ ಮಾಡ್ತೇನೆ. ಏನಿದೆ ಸರ್ ಇದರ ಉದ್ದೇಶ ಹಿಂದೆ ಏನಿತ್ತು? ಏನಾದರೂ ಮೆಡಿಕಲ್ ಮಾಫಿಯಾದವ್ರ ಜೊತೆ ಏನಾದರೂ ಸರ್ಕಾರ ಕೈ ಜೋಡಿಸಿತ್ತು ಅಂತ? ಯಾಕೆ ಈ ರೀತಿಯಾಗಿ ಒಂದು ಕ್ರಮ ಕೈಗೊಂಡಿತ್ತು ಅಂತ ಹಂಗೆ ಅನಿಸ್ತೈತಿ. ಮೆಡಿಕಲ್ ಮಾಫಿಯಾದವ್ರ ಜೊತೆನೇ ಕೈ ಜೋಡಿಸ್ತಾರೆ ಇವರು. ಇಲ್ಲಿಕ್ರೆ ಯಾಕೆ ಮುಚ್ತಾರೆ? ಇಂಥ ಒಂದು ಭಾರತೀಯ ಜನತಾ ಪಕ್ಷದಕ್ಕೆ ಮಾಡಿದಂಥ ಕೆಲಸಗಳನ್ನು ಜನರಿಗೆ ಮುಟ್ಟಿಸ್ಬಾರ್ದು ಅಂತೇಳಿ ಎರಡನೇದು ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸ್ಯಾರ. ದೇಶದ ರಾಜಕಾರಣ ಕೂಡ ಮಾಡ್ತಾ ಇದೆ ಏನಾಗಿದ್ರೆ ಎಲ್ಲ ಕೂಡ ದ್ವೇಷದ ರಾಜಕಾರಣ ಇದ್ದಿದ್ದಕ್ಕೆ ಭಾರತೀಯ ಜನತಾ ಪಕ್ಷದ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದ್ರ ಜೊತೆ ಇವ್ರಿಗೆ ಫಾಯ್ದೆ ಆಗುವಾಗ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದ್ದು. ಈಗ ಮುಚ್ಚಿದ್ದಾರೆ, ಇನ್ನೂ ಕೂಡ ಓಪನ್ ಆಗಿಲ್ಲ. ಇನ್ನೂ ಕೆಲವು ಕಡೆಗೆಲ್ಲ ಹೈಕೋರ್ಟ್ ಹೇಳಿದೆ. ಈಗ ತಕ್ಷಣವೇ ಸರ್ಕಾರಕ್ಕೆ ತಾವೊಂದು ಯಾವ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ? ಈಗ ಅವ್ರು ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಆ್ಯಕ್ಷನ್ ತೊಗೊತೈತಿ. ಕೋರ್ಟ್ ಅವ್ರನ್ನ ಒಳಗೆ ಹಾಕ್ತೈತಿ. ಯಾರು ಮಾಡೋದಿಲ್ಲ ಅವ್ರು. ತಕ್ಷಣ ಇಮಿಡಿಯೇಟ್ಲಿ ಓಪನ್ ಮಾಡ್ಬೇಕು. ಏನು ತಪ್ಪು ಮಾಡ್ಯಾರ ಅದನ್ನು ಸುಧಾರಿಸ್ಕೋಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಓಕೆ, ಇದಿಷ್ಟು ಕೂಡ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರ ಮಾತು. ತಕ್ಷಣ ಓಪನ್ ಮಾಡಬೇಕು, ಇಲ್ಲಾಂದರೆ ಕೋರ್ಟೇ ಅವರಿಗೆ ತರಾಟೆಗೆ ತೆಗೆದುಕೊಳ್ಳುತ್ತೆ. ಜೊತೆಗೆ ಇವು ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಏನಿದೆ, ಇವೆರಡೂ ಕೂಲರನ್ನು ಎಲ್ಲೋ ಒಂದು ಕಡೆ ಮೆಡಿಕಲ್ ಮಾಫಿಯಾದವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ, ಗಂಭೀರವಾದಂತಹ ಒಂದು ಆರೋಪವನ್ನು ಕೂಡ ಅರವಿಂದ್ ಬೆಲ್ಲದವರು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂತಹ ಜನೌಷಧಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಮುಚ್ಚಿ ಆದೇಶವನ್ನು ಹೊರಡಿಸಿತ್ತು. ಇದೀಗ ಸರ್ಕಾರ ಮಾಡಿದಂತಹ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ಧಾರವಾಡ ಹೈಕೋರ್ಟ್ ಸರ್ಕಾರಕ್ಕೆ ಈ ಒಂದು ಕ್ರಮ ಸರಿಯಲ್ಲ, ಮೊದಲು ಓಪನ್ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದವರಿದ್ದಾರೆ. ಮಾತಾಡ್ಸೋಣ. ಸರ್ಕಾರದ ಕ್ರಮವನ್ನು ಇವರು ಯಾವ ರೀತಿಯಾಗಿ ನೋಡ್ತಾರೆ ಅಂತ. ಸರ್ ನಮಸ್ತೆ. ಸರ್ಕಾರದ ಈ ಒಂದು ಕ್ರಮ ಏನಿತ್ತು, ಅದಕ್ಕೆ ಈಗ ಕೋರ್ಟ್ ಕೂಡ ಬ್ರೇಕ್ ಹಾಕಿರ್ತಕ್ಕಂಥದ್ದು. ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಕೋರ್ಟ್ ಇವರಿಗೆ ಮುಖದ ಮೇಲೆ ಹೊಡೆದಂಗೆ ಮಾಡಿದ್ದಾರೆ. ಯಾಕಂದ್ರೆ ರಾಜಕಾರಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ವಿಶೇಷವಾಗಿ ಜನೌಷಧಿ ಕೇಂದ್ರ ಅಂತಂದ್ರೆ ಅವು ಬಡವರಿಗೆ ಹೊರಗೇನು 100 ರೂಪಾಯಿದಲ್ಲಿ ಇರ್ತೈತಿ, ಅದು 2 ರೂಪಾಯಿ 3 ರೂಪಾಯಿದಲ್ಲೇ ಗುಳಿಗೆಗಳು ಔಷಧಗಳು ಸಿಗುವಂಥ ಕೇಂದ್ರ ಸರ್ಕಾರದ ಯೋಜನೆ ಅದು. ವಿಶೇಷವಾಗಿ ಆಗ ಅನಂತಕುಮಾರ್ ಅವರು ಮಂತ್ರಿಗಳಾಗಿದ್ದಾಗ, ಕೇಂದ್ರ ಮಂತ್ರಿಗಳಾಗಿದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಾವು ಅಧಿಕಾರಕ್ಕೆ ಬಂದ ಮೊದಲೇ ವರ್ಷಗಳಲ್ಲಿ ಅದನ್ನು ತಂದಂಥ ಯೋಜನೆ. ಅದ್ರ ಮೂಲಕ ಕೋಟ್ಯಾಂತರ ಜನ ಬಡವರಿಗೆ ಅನುಕೂಲ ಆಗ್ತದೆ. ಅಂಥ ಕೇಂದ್ರಗಳನ್ನು ಕೂಡ ಮುಚ್ಚುವಂಥ ಹೀನಾಯ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತು ಹೈಕೋರ್ಟದ್ದೇನು ಆದೇಶ ಬಂದೈತಿ, ಇದು ಇವ್ರಿಗೆ ಮುಖದ ಮೇಲೆ ಹೊಡೆದಂಗೆ ಆಗೈತಿ. ಈಗಾದರೂ ಎಚ್ಚೆತ್ತು ಇಂಥ ಹೊಲಸು ರಾಜಕಾರಣ ಮಾಡೋದು ಇವರು ಬಿಡಲಿ ಅಂತ ನಾನು ಆಗ್ರಹ ಮಾಡ್ತೇನೆ. ಏನಿದೆ ಸರ್ ಇದರ ಉದ್ದೇಶ ಹಿಂದೆ ಏನಿತ್ತು? ಏನಾದರೂ ಮೆಡಿಕಲ್ ಮಾಫಿಯಾದವ್ರ ಜೊತೆ ಏನಾದರೂ ಸರ್ಕಾರ ಕೈ ಜೋಡಿಸಿತ್ತು ಅಂತ? ಯಾಕೆ ಈ ರೀತಿಯಾಗಿ ಒಂದು ಕ್ರಮ ಕೈಗೊಂಡಿತ್ತು ಅಂತ ಹಂಗೆ ಅನಿಸ್ತೈತಿ. ಮೆಡಿಕಲ್ ಮಾಫಿಯಾದವ್ರ ಜೊತೆನೇ ಕೈ ಜೋಡಿಸ್ತಾರೆ ಇವರು. ಇಲ್ಲಿಕ್ರೆ ಯಾಕೆ ಮುಚ್ತಾರೆ? ಇಂಥ ಒಂದು ಭಾರತೀಯ ಜನತಾ ಪಕ್ಷದಕ್ಕೆ ಮಾಡಿದಂಥ ಕೆಲಸಗಳನ್ನು ಜನರಿಗೆ ಮುಟ್ಟಿಸ್ಬಾರ್ದು ಅಂತೇಳಿ ಎರಡನೇದು ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸ್ಯಾರ. ದೇಶದ ರಾಜಕಾರಣ ಕೂಡ ಮಾಡ್ತಾ ಇದೆ ಏನಾಗಿದ್ರೆ ಎಲ್ಲ ಕೂಡ ದ್ವೇಷದ ರಾಜಕಾರಣ ಇದ್ದಿದ್ದಕ್ಕೆ ಭಾರತೀಯ ಜನತಾ ಪಕ್ಷದ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದ್ರ ಜೊತೆ ಇವ್ರಿಗೆ ಫಾಯ್ದೆ ಆಗುವಾಗ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದ್ದು. ಈಗ ಮುಚ್ಚಿದ್ದಾರೆ, ಇನ್ನೂ ಕೂಡ ಓಪನ್ ಆಗಿಲ್ಲ. ಇನ್ನೂ ಕೆಲವು ಕಡೆಗೆಲ್ಲ ಹೈಕೋರ್ಟ್ ಹೇಳಿದೆ. ಈಗ ತಕ್ಷಣವೇ ಸರ್ಕಾರಕ್ಕೆ ತಾವೊಂದು ಯಾವ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ? ಈಗ ಅವ್ರು ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಆ್ಯಕ್ಷನ್ ತೊಗೊತೈತಿ. ಕೋರ್ಟ್ ಅವ್ರನ್ನ ಒಳಗೆ ಹಾಕ್ತೈತಿ. ಯಾರು ಮಾಡೋದಿಲ್ಲ ಅವ್ರು. ತಕ್ಷಣ ಇಮಿಡಿಯೇಟ್ಲಿ ಓಪನ್ ಮಾಡ್ಬೇಕು. ಏನು ತಪ್ಪು ಮಾಡ್ಯಾರ ಅದನ್ನು ಸುಧಾರಿಸ್ಕೋಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್
ಓಕೆ, ಇದಿಷ್ಟು ಕೂಡ ವಿರೋಧ ಪಕ್ಷದ ಉಪನಾಯಕರಿಂದ ಅರವಿಂದ್ ಬೆಲ್ಲದವರ ಮಾತು. ತತ್ಕ್ಷಣ ಓಪನ್ ಮಾಡಬೇಕು, ಇಲ್ಲಾಂದರೆ ಕೋರ್ಟೇ ಅವರಿಗೆ ತರಾಟೆಗೆ ತೆಗೆದುಕೊಳ್ಳುತ್ತೆ. ಜೊತೆಗೆ ಇವು ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಏನಿದೆ ಇವೆರಡೂ ಕೂಲರನ್ನು ಇಲ್ಲೊಂದು ಕಡೆ ಮೆಡಿಕಲ್ ಮಾಫಿಯಾದವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಗಂಭೀರವಾದಂತಹ ಒಂದು ಆರೋಪವನ್ನು ಕೂಡ ಅರವಿಂದ್ ಬೆಲ್ಲದವರು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂತಹ ಜನೌಷಧಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಮುಚ್ಚಿ ಆದೇಶವನ್ನು ಹೊರಡಿಸಿತ್ತು. ಇದೀಗ ಸರ್ಕಾರ ಮಾಡಿದಂತಹ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ಧಾರವಾಡ ಹೈಕೋರ್ಟ್ ಸರ್ಕಾರಕ್ಕೆ ಈ ಒಂದು ಕ್ರಮ ಸರಿಯಲ್ಲ, ಮೊದಲು ಓಪನ್ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರು ಇದ್ದಾರೆ. ಮಾತಾಡ್ಸೋಣ, ಸರ್ಕಾರದ ಕ್ರಮವನ್ನು ಇವರು ಯಾವ ರೀತಿಯಾಗಿ ನೋಡ್ತಾರೆ ಅಂತ. ಸರ್ ನಮಸ್ತೆ. ಸರ್ಕಾರದ ಈ ಒಂದು ಕ್ರಮ ಏನಿತ್ತು ಅದಕ್ಕೀಗ ಕೋರ್ಟ್ ಕೂಡ ಬ್ರೇಕ್ ಹಾಕಿರ್ತಕ್ಕಂಥದ್ದು, ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಕೋರ್ಟ್ ಇವರಿಗೆ ಮುಖದ ಮೇಲೆ ಹೊಡೆದಂಗೆ ಮಾಡಿದ್ದಾರೆ. ಯಾಕಂದ್ರೆ ರಾಜಕಾರಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ವಿಶೇಷವಾಗಿ ಜನೌಷಧಿ ಕೇಂದ್ರ ಅಂತಂದ್ರೆ ಅವು ಬಡವರಿಗೆ ಹೊರಗೇನು 100 ರೂಪಾಯಿದಲ್ಲಿ ಇರ್ತೈತಿ, ಅದು 2 ರೂಪಾಯಿ 3 ರೂಪಾಯಿದಲ್ಲಿ ಗುಳಿಗೆಗಳು ಔಷಧಗಳು ಸಿಗುವಂಥ ಕೇಂದ್ರ ಸರ್ಕಾರದ ಯೋಜನೆ ಅದು. ವಿಶೇಷವಾಗಿ ಆಗ ಅನಂತಕುಮಾರ್ ಅವರು ಮಂತ್ರಿಗಳಾಗಿದ್ದಾಗ, ಕೇಂದ್ರ ಮಂತ್ರಿಗಳಾಗಿದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಾವು ಅಧಿಕಾರಕ್ಕೆ ಬಂದ ಮೊದಲೇ ವರ್ಷಗಳಲ್ಲಿ ಅದನ್ನು ತಂದಂಥ ಯೋಜನೆ. ಅದ್ರ ಮೂಲಕ ಕೋಟ್ಯಾಂತರ ಜನ ಬಡವರಿಗೆ ಅನುಕೂಲ ಆಗ್ತದೆ. ಅಂಥ ಕೇಂದ್ರಗಳನ್ನು ಕೂಡ ಮುಚ್ಚುವಂಥ ಹೀನಾಯ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತು ಹೈಕೋರ್ಟದ್ದೇನು ಆದೇಶ ಬಂದೈತಿ, ಇದು ಇವ್ರಿಗೆ ಮುಖದ ಮೇಲೆ ಹೊಡೆದಂಗೆ ಆಗೈತಿ. ಈಗಾದರೂ ಎಚ್ಚೆತ್ತು ಇಂಥ ಹೊಲಸು ರಾಜಕಾರಣ ಮಾಡೋದು ಇವರು ಬಿಡಲಿ ಅಂತ ನಾನು ಆಗ್ರಹ ಮಾಡ್ತೇನೆ. ಏನಿದೆ ಸರ್ ಇದರ ಉದ್ದೇಶ ಹಿಂದೆ ಏನಿತ್ತು? ಏನಾದರೂ ಮೆಡಿಕಲ್ ಮಾಫಿಯಾದವ್ರ ಜೊತೆ ಏನಾದರೂ ಸರ್ಕಾರ ಕೈ ಜೋಡಿಸಿತ್ತು ಅಂತ, ಯಾಕೆ ಈ ರೀತಿಯಾಗಿ ಒಂದು ಕ್ರಮ ಕೈಗೊಂಡಿತ್ತು ಅಂತ ಹಂಗೆ ಅನಿಸ್ತೈತಿ. ಮೆಡಿಕಲ್ ಮಾಫಿಯಾದವ್ರ ಜೊತೆನೇ ಕೈ ಜೋಡಿಸ್ತಾರೆ ಇವರು. ಇಲ್ಲಿಕ್ರೆ ಯಾಕೆ ಮುಚ್ತಾರೆ? ಇಂಥ ಒಂದು ಭಾರತೀಯ ಜನತಾ ಪಕ್ಷದಕ್ಕೆ ಮಾಡಿದಂಥ ಕೆಲಸಗಳನ್ನು ಜನರಿಗೆ ಮುಟ್ಟಿಸ್ಬಾರ್ದು ಅಂತೇಳಿ ಎರಡನೇದು ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸ್ಯಾರ. ದೇಶದ ರಾಜಕಾರಣ ಕೂಡ ಮಾಡ್ತಾ ಇದೆ ಆಗಿದ್ರೆ ಎಲ್ಲ ಕೂಡ ದೇಶದ ರಾಜಕಾರಣ ಇದ್ದಿದ್ದಕ್ಕೆ ಭಾರತೀಯ ಜನತಾ ಪಕ್ಷದ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದ್ರ ಜೊತೆ ಇವ್ರಿಗೆ ಫಾಯ್ದೆ ಆಗುವಾಗ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದ್ದು. ಈಗ ಮುಚ್ಚಿದ್ದಾರೆ, ಇನ್ನೂ ಕೂಡ ಓಪನ್ ಆಗಿಲ್ಲ. ಇನ್ನೂ ಕೆಲವು ಕಡೆಗೆಲ್ಲ ಹೈಕೋರ್ಟ್ ಹೇಳಿದೆ. ಈಗ ತಕ್ಷಣವೇ ಸರ್ಕಾರಕ್ಕೆ ತಾವೊಂದು ಯಾವ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ? ಈಗ ಅವ್ರು ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಆ್ಯಕ್ಷನ್ ತೊಗೊತೈತಿ. ಕೋರ್ಟ್ ಅವ್ರನ್ನ ಒಳಗೆ ಹಾಕ್ತೈತಿ, ಯಾರು ಮಾಡೋದಿಲ್ಲ. ಅವ್ರು ಅಂತ ಹೇಳ್ತಾರೆ. ತಕ್ಷಣ ಇಮಿಡಿಯೇಟ್ಲಿ ಓಪನ್ ಮಾಡ್ಬೇಕು. ಏನು ತಪ್ಪು ಮಾಡ್ಯಾರ ಅದನ್ನು ಸುಧಾರಿಸ್ಕೋಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಓಕೆ, ಇದಿಷ್ಟು ಕೂಡ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರ ಮಾತು. ತತ್ಕ್ಷಣ ಓಪನ್ ಮಾಡಬೇಕು, ಇಲ್ಲಾಂದರೆ ಕೋರ್ಟೇ ಅವರಿಗೆ ತರಾಟೆಗೆ ತೆಗೆದುಕೊಳ್ಳುತ್ತೆ. ಜೊತೆಗೆ ಇವು ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಏನಿದೆ ಇವೆರಡೂ ಕೂಲರನ್ನು ಇಲ್ಲೊಂದು ಕಡೆ ಮೆಡಿಕಲ್ ಮಾಫಿಯಾದವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಗಂಭೀರವಾದಂತಹ ಒಂದು ಆರೋಪವನ್ನು ಕೂಡ ಅರವಿಂದ್ ಬೆಲ್ಲದವರು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂತಹ ಜನೌಷಧಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಮುಚ್ಚಿ ಆದೇಶವನ್ನು ಹೊರಡಿಸಿತ್ತು. ಇದೀಗ ಸರ್ಕಾರ ಮಾಡಿದಂತಹ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ಧಾರವಾಡ ಹೈಕೋರ್ಟ್ ಸರ್ಕಾರಕ್ಕೆ ಈ ಒಂದು ಕ್ರಮ ಸರಿಯಲ್ಲ, ಮೊದಲು ಓಪನ್ ಮಾಡಿ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರು ಇದ್ದಾರೆ. ಮಾತಾಡ್ಸೋಣ, ಸರ್ಕಾರದ ಕ್ರಮವನ್ನು ಇವರು ಯಾವ ರೀತಿಯಾಗಿ ನೋಡ್ತಾರೆ ಅಂತ. ಸರ್ ನಮಸ್ತೆ. ಸರ್ಕಾರದ ಈ ಒಂದು ಕ್ರಮ ಏನಿತ್ತು ಅದಕ್ಕೀಗ ಕೋರ್ಟ್ ಕೂಡ ಬ್ರೇಕ್ ಹಾಕಿರ್ತಕ್ಕಂಥದ್ದು, ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಕೋರ್ಟ್ ಇವರಿಗೆ ಮುಖದ ಮೇಲೆ ಹೊಡೆದಂಗೆ ಮಾಡಿದ್ದಾರೆ. ಯಾಕಂದ್ರೆ ರಾಜಕಾರಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ವಿಶೇಷವಾಗಿ ಜನೌಷಧಿ ಕೇಂದ್ರ ಅಂತಂದ್ರೆ ಅವು ಬಡವರಿಗೆ ಹೊರಗೇನು 100 ರೂಪಾಯಿದಲ್ಲಿ ಇರ್ತೈತಿ, ಅದು 2 ರೂಪಾಯಿ 3 ರೂಪಾಯಿದಲ್ಲಿ ಗುಳಿಗೆಗಳು ಔಷಧಗಳು ಸಿಗುವಂಥ ಕೇಂದ್ರ ಸರ್ಕಾರದ ಯೋಜನೆ ಅದು. ವಿಶೇಷವಾಗಿ ಆಗ ಅನಂತಕುಮಾರ್ ಅವರು ಮಂತ್ರಿಗಳಾಗಿದ್ದಾಗ, ಕೇಂದ್ರ ಮಂತ್ರಿಗಳಾಗಿದ್ದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಾವು ಅಧಿಕಾರಕ್ಕೆ ಬಂದ ಮೊದಲೇ ವರ್ಷಗಳಲ್ಲಿ ಅದನ್ನು ತಂದಂಥ ಯೋಜನೆ. ಅದ್ರ ಮೂಲಕ ಕೋಟ್ಯಾಂತರ ಜನ ಬಡವರಿಗೆ ಅನುಕೂಲ ಆಗ್ತದೆ. ಅಂಥ ಕೇಂದ್ರಗಳನ್ನು ಕೂಡ ಮುಚ್ಚುವಂಥ ಹೀನಾಯ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತು ಹೈಕೋರ್ಟದ್ದೇನು ಆದೇಶ ಬಂದೈತಿ, ಇದು ಇವ್ರಿಗೆ ಮುಖದ ಮೇಲೆ ಹೊಡೆದಂಗೆ ಆಗೈತಿ. ಈಗಾದರೂ ಎಚ್ಚೆತ್ತು ಇಂಥ ಹೊಲಸು ರಾಜಕಾರಣ ಮಾಡೋದು ಇವರು ಬಿಡಲಿ ಅಂತ ನಾನು ಆಗ್ರಹ ಮಾಡ್ತೇನೆ. ಏನಿದೆ ಸರ್ ಇದರ ಉದ್ದೇಶ ಹಿಂದೆ ಏನಿತ್ತು? ಏನಾದರೂ ಮೆಡಿಕಲ್ ಮಾಫಿಯಾದವ್ರ ಜೊತೆ ಏನಾದರೂ ಸರ್ಕಾರ ಕೈ ಜೋಡಿಸಿತ್ತು ಅಂತ, ಯಾಕೆ ಈ ರೀತಿಯಾಗಿ ಒಂದು ಕ್ರಮ ಕೈಗೊಂಡಿತ್ತು ಅಂತ ಹಂಗೆ ಅನಿಸ್ತೈತಿ. ಮೆಡಿಕಲ್ ಮಾಫಿಯಾದವ್ರ ಜೊತೆನೇ ಕೈ ಜೋಡಿಸ್ತಾರೆ ಇವರು. ಇಲ್ಲಿಕ್ರೆ ಯಾಕೆ ಮುಚ್ತಾರೆ? ಇಂಥ ಒಂದು ಭಾರತೀಯ ಜನತಾ ಪಕ್ಷದಕ್ಕೆ ಮಾಡಿದಂಥ ಕೆಲಸಗಳನ್ನು ಜನರಿಗೆ ಮುಟ್ಟಿಸ್ಬಾರ್ದು ಅಂತೇಳಿ ಎರಡನೇದು ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸ್ಯಾರ. ದೇಶದ ರಾಜಕಾರಣ ಕೂಡ ಮಾಡ್ತಾ ಇದೆ ಆಗಿದ್ರೆ ಎಲ್ಲ ಕೂಡ ದೇಶದ ರಾಜಕಾರಣ ಇದ್ದಿದ್ದಕ್ಕೆ ಭಾರತೀಯ ಜನತಾ ಪಕ್ಷದ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದ್ರ ಜೊತೆ ಇವ್ರಿಗೆ ಫಾಯ್ದೆ ಆಗುವಾಗ ಮೆಡಿಕಲ್ ಮಾಫಿಯಾ ಜೊತೆ ಕೈ ಜೋಡಿಸಿದ್ದು. ಈಗ ಮುಚ್ಚಿದ್ದಾರೆ, ಇನ್ನೂ ಕೂಡ ಓಪನ್ ಆಗಿಲ್ಲ. ಇನ್ನೂ ಕೆಲವು ಕಡೆಗೆಲ್ಲ ಹೈಕೋರ್ಟ್ ಹೇಳಿದೆ. ಈಗ ತಕ್ಷಣವೇ ಸರ್ಕಾರಕ್ಕೆ ತಾವೊಂದು ಯಾವ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ?
ಈಗ ಅವ್ರು ಮಾಡಲಿಲ್ಲ ಅಂತಂದ್ರೆ ಕೋರ್ಟ್ ಆ್ಯಕ್ಷನ್ ತೊಗೊತೈತಿ. ಕೋರ್ಟ್ ಅವ್ರನ್ನ ಒಳಗೆ ಹಾಕ್ತೈತಿ, ಯಾರು ಮಾಡೋದಿಲ್ಲ ಅವ್ರು. ತಕ್ಷಣ ಇಮಿಡಿಯೇಟ್ಲಿ ಓಪನ್ ಮಾಡ್ಬೇಕು, ಏನು ತಪ್ಪು ಮಾಡ್ಯಾರ ಅದನ್ನು ಸುಧಾರಿಸ್ಕೋಬೇಕು. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಓಕೆ, ಇದಿಷ್ಟು ಕೂಡ ವಿರೋಧ ಪಕ್ಷದ ಉಪನಾಯಕರಿಂದ ಅರವಿಂದ್ ಬೆಲ್ಲದವರ ಮಾತು. ತಕ್ಷಣ ಓಪನ್ ಮಾಡಬೇಕು, ಇಲ್ಲಾಂದರೆ ಕೋರ್ಟೇ ಅವರಿಗೆ ತರಾಟೆಗೆ ತೆಗೆದುಕೊಳ್ಳುತ್ತೆ. ಜೊತೆಗೆ ಇವು ರಾಜ್ಯ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಏನಿದೆ ಇವೆರಡೂ ಕೂಲರನ್ನು ಎಲ್ಲೊಂದು ಕಡೆ ಮೆಡಿಕಲ್ ಮಾಫಿಯಾದವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಗಂಭೀರವಾದಂತಹ ಒಂದು ಆರೋಪವನ್ನು ಕೂಡ ಅರವಿಂದ್ ಬೆಲ್ಲದವರು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.